ಕಾರುವ ಕಾರ್ ಮೋಡ್ಗಳನ್ನೇ ನಿರ್ಮಿಸುವುದು, ವಿಷದ ಬೊಬ್ಬಳಿಕೆಯನ್ನು ಎಪ್ಪಿಸುವಂತ ವಿಷ ವಾಯುವನ್ನೇ ಹುಟ್ಟಿಸುವುದು, ಬೆಂಕಿಯ ಮಳೆಯನ್ನೇ ಬೀಳಿಸುವನು, ಕೋಲ್ಮಿಂಚಿನ ಕಿಂಗಿಡಿಗಳನ್ನು ತುಂಬುವನು. ಹೆಚ್ಚೇನು ಹೇಳಲಿ, ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡ ಗೋಕುಲವನ್ನೇ ಗಿರಗಿರಲಿ ತಿರುಗಿಸುವನು. ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹಾರಥಿ ಕರ್ಣರಾಯ. ಬಣ್ಣ ಕೊಟ್ಟು ಬಣ್ಣಿಸದೆಯೇ ಬಾಯ್ ತುಂಬ ಕರ್ಣನನ್ನು. ಓ ವಿಜ್ಞಾನಿಗಳ ರಸ, ಯೋಗಿಗಳ ದೊರೆ, ನಿನ್ನ ಬಲಗೊಂಡ ಪಾಂಡವರ ಪವಿತ್ರಯದ ಬಸುರಿನಲ್ಲಿ ಬೆಳಗುತ್ತಿದೆ ಜಯ ಜಯ ಶ್ರೀಯ ವಂದನೆಗೆಯಲ್ಲಿ ಮಂಗಳಾರತಿ. ಈ ಕೃಷ್ಣನ ಮೇಲಿರುವ ನಿನ್ನ ಭಕ್ತಿ ನಂಬಿಕೆಗೆ ಏನೆಯೇ ಇಲ್ಲ. ಧನ್ಯ ಭೀಮಸೇನ, ನಾ ಧನ್ಯ. ಇಂತಹ ಕಲ್ಪನೆಯ ಕನಸ ಕಾಲನಿಗೆ ತಿನಿಸು. ಏಕೆ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನೇ, ಇಂದಿನ ಬಲ್ಲಿದ ಬಿಳ್ಳಾಳುವೆ ಕರುಣ. ವೈರಾಗ್ಯ ಬಾಳಿಗಿಂಬನು ಕೊಟ್ಟ ತಿಳಿದುರುಕ ವೇದಾಂತಿಗೆ ಕರುಣ ಬಲ್ಲಿದ ಬಿಲ್ಲಾಳಾಗಿ ಕಂಡು ಬಂದಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ ಧರ್ಮರಾಜನೋಳು. ನೀ ಬಿಟ್ಟಿರುವ ನಂಬಿಕೆ ಎಡೆಗಂಟು. ಧರ್ಮರಾಜನ್, ಯೋಗೇಶ್ವರ ಕೃಷ್ಣ, ಧನುರ್ಧಾರಿ ಪಾರ್ಥ ಇವರಿಬ್ಬರಲ್ಲಿ ವಿಜಯಲಕ್ಷ್ಮಿ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದ ಉಂಟೆ? ಒಂದು ದೃಪದಜೆ, ಮನುಷ್ಯ ಮಾಡುವ ಸಿದ್ಧಾಂತಕ್ಕೆ ಅಪವಾದ ಇದ್ದೇ ಇದೆ. ಆ ಪರಬ್ರಹ್ಮನ ಸಿದ್ಧಾಂತ ನಿತ್ಯ ಸಿದ್ಧಾಂತ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು. ಕಾಳಾಪ್ತಿಯ ಕಿಚ್ಚುಂಟು ನನ್ನ ಬೆಂಗಿಡಿಯದೆ. ನಿನ್ನ ಬೆಂಗಿಣಿಯಿಂದ ಹರನ ಹಣೆಗಣ್ಣಿನ ಕಿಚ್ಚು ದಗದಗಿಸಿದರೆ ಅದನ್ನ ಆರಿಸಲಿಕ್ಕೆ ಮೇಲಿಂದ ಜಿಗಿದು ಬರುವಳು ಜಲಗಂಗೆ ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರ್ಣಾಸ್ತ್ರ ಪ್ರಯೋಗದಲ್ಲಿ. ಏನಾದರೇನಂತೆ ವೇಣುಗೋಪಾಲನೆ, ಪರಶಿವ